ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಬಿಜೆಪಿಗೆ ಮತ ನೀಡಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಮಹಾಶಕ್ತಿ ಕೇಂದ್ರದ ಕೇಡಗಿ ನಾಗರಹಳ್ಳಿ ಗ್ರಾಮದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಬಿಜೆಪಿಗೆ ಮತ ನೀಡಿ ಎಂದು ವಿಜಯಪುರ ಲೋಕಸಭಾ ಅಭ್ಯರ್ಥಿ ಶ್ರೀ ರಮೇಶ್ ಜಿಗಜಿಣಗಿ ಪರವಾಗಿ ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರ ಮಾಡಿದ ಸಾಧನೆಯ ಕರಪತ್ರಗಳೊಂದಿಗೆ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಶ್ರೀ ಅನಿಲ್ ಜಮಾದಾರ್, ತಾಲೂಕು ಮಂಡಲದ ಉಪಾಧ್ಯಕ್ಷರಾದ ಹೊನ್ನಪ್ಪಗೌಡ ಪಾಟೀಲ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರ್, ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಕ್ಷತ್ರಿ, ಶಕ್ತಿ ಕೇಂದ್ರದ ಪ್ರಮುಖರಾದ ಬಸವರಾಜ್ ವಾಲಿಕಾರ್, ಸಿದ್ದರಾಮ್ ತೇಲಿ, ಚಂದು ನಾಟಿಕಾರ್, ಶಿವಾನಂದ್ ನಂದರ್ಗಿ, ಅಣ್ಣಾರಾಯ್ ವಾಡಿ, ಸಂಗಮೇಶ್ ನಾಟಿಕರ್, ರಾಮ್ ತಳವಾರ್, ಅಪ್ಪಾರಾಯ ಕರ್ನಾಕ್, ಬಸಲಿಂಗಪ್ಪ ಕಲಶೆಟ್ಟಿ, ಗುರುರಾಜ್ ಹೋಟಗೊಂಡ, ಮಲ್ಲಪ್ಪ ಕರ್ನಾಕ್, ಕರೀಂ ನಾಗೂರ್, ಯಮನಪ್ಪ ಕುಡಿಗನೂರ್, ಕೃಷ್ಣ ಜಮಾದಾರ್, ದಶರಥ್ ಹೋಟಗೊಂಡ, ಧರಪ್ಪ ಮಾಳಸಾವಳಗಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ವರದಿ ಮನೋಜ್ ನಿಂಬಾಳ್. ನರೇಂದ್ರ ಮೋದಿ ಅವರು ಚುನಾವಣೆ ಅದ ಈ ಊರಾಗೇನು ಎಲ್ಲರೂ ನಾಳೆ ಹೋಗಿದ್ದೀವಿ. ದಯವಿಟ್ಟು ಎಲ್ಲರೂ ಹೆಚ್ಚಿಗೆ ಸಂಖ್ಯೆ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸಬೇಕು. ನರೇಂದ್ರ ಮೋದಿ ಅವರಿಗೆ ನಾವು ದೇಶದ ಪ್ರಧಾನಿ ಮಾಡಬೇಕಾಗಲ್ಲ. ದೇಶದ ಪ್ರಧಾನಿ ಯಾಕೆ ಮಾಡಬೇಕು, ದೇಶ ಯಾಕೆ ಉಳಿಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತದ. ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ನಮ್ಮೂರಲ್ಲಿಯೂ ಸಹಿತ ದಿನ JJM ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆಗಳು ಮತ್ತು ರಮೇಶ್ ಜಿಗಜಿಣಗಿ ಅವರು ಆಯ್ಕೆ ಆದಾಗ ಮಾತ್ರ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಿ ಆಗಲಿಕ್ಕೆ ನಾವು ಬೆಂಬಲಿಸಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಎಲ್ಲ ತಮ್ಮ ಮನೆಗಳಲ್ಲಿ 7ನೇ ತಾರೀಕು ಉದಾಸೀನ ಕೂಡದೆ ಅಂದರೆ ಬೇರೆ ಬೇರೆ ಇಲೆಕ್ಷನ್ಗಳಲ್ಲಿ ನಿಮ್ಗೆ ಬರ್ಲಿಕ್ಕೆ ಬರ್ತಾರೆ. ಗ್ರಾಮ ಪಂಚಾಯತ್ ಇಲೆಕ್ಷನ್ ಇದು ಹೋಗಿ ಹಾಕ್ಸೋರು ಇರ್ತಾರೆ, MLA ಎಲೆಕ್ಷನ್ ಇದು ಹೋಗಿ ಹಾಕ್ಸೋರು ಇರ್ತಾರೆ. ಹಾಕುವಂಥ ಸಂಖ್ಯೆ ಕಡಿಮೆ ಇರ್ತದೆ. ಸ್ವಇಚ್ಛೆಯಿಂದ ಪ್ರಜಾಪ್ರಭುತ್ವದಲ್ಲಿ ಮತದಾನ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಮತದಾನ ದಯವಿಟ್ಟು ಮಾಡಬೇಕು. ಎಲ್ಲರೂ ಮನೆಯೊಳಗೆ ಎಲ್ಲರೂ ಯಾರ್ಯಾರು ವೋಟಿಂಗ್ ಅದ ಯಾರು ಓಟ್ ತಪ್ಪಿಸ್ಬಿಡೋದು ದಯವಿಟ್ಟು. 7ನೇ ತಾರೀಕು ಎಲ್ಲಿ ಏನಪ್ಪ ಮತದಾನ ಎಷ್ಟು ಹೆಚ್ಚಿಗೆ ಆಗ್ತದೆ ಅಷ್ಟು ಅನುಕೂಲ ಆಗ್ತದೆ. ಮತದಾನ ಈ ಬೇಸಿಗೆ ಇರೋದ್ರಿಂದ ಬಿಸಿಲು ಹತ್ರ ತಿಳ್ಕೊಂಡು ನಾವ್ಯಾಕೆ ಹಾಕೋದು, ನಮ್ಗೆ ಯಾರು ಹೇಳಿಲ್ಲ, ನಮ್ಗೆ ಕಳೆದಾರಿಲ್ಲ, ನೀವು ಒಬ್ಬೊಬ್ಬರಿಗೆ ಹೇಳಿ ಮತದಾನ ಹಾಕ್ಸ್ಕೊಳ್ತಾಗಬೇಕು. ಹೆಚ್ಚಿನ ಮತಗಳು ಒಳಗೆ ಕೇಳಿ ಗ್ರಾಮದೊಳಗೆ ಏನಪ್ಪ ಅಂದ್ರೆ ಪ್ರತಿ ಸಲ ನಾವು MP ಚುನಾವಣೆ ಒಳಗೆ ಹೆಚ್ಚಿಗೆ ಮತನೇ ಕೊಟ್ಟಿದ್ದೀವಿ BJP. ಈ ಸಲನೂ ಅದಕ್ಕಿಂತ ಹೆಚ್ಚಿಗೆ ನೀವು ಏನಪ್ಪ ಕೊಟ್ರಪ್ಪ ಅಂದ್ರೆ ನಮ್ಮದು ಏನಪ್ಪ ಅಂದ್ರೆ ಗೌರವ ಒಂದು ಸ್ವಲ್ಪ ಎಲ್ಲ ಕಡೆಯೂ ಹೆಚ್ಚಾಗ್ತದೆ. ಆ ಗೌರವ ಉಳಿಸ್ಕೊಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಅದ. ಅದಕ್ಕೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿದು ಈ ಭಾಗದೊಳಗೆ ಹೆಚ್ಚಿಗೆ ಬರ್ತದೆ, ಕೇಳಿದೊಳಗೆ ಮತಗಳು ಬರ್ತಾವೆ ಅದ ಎಲ್ಲ ಕಡೆ. ಆ ನಿಟ್ಟಿನೊಳಗೆ ಈ ಸಲನೂ ಸಹಿತ ನರೇಂದ್ರ ಮೋದಿ ಅವರಿಗೆ ನಮ್ಮ ದೇಶ ಕಾಯುವಂತಹ ವ್ಯಕ್ತಿ ಅದರವರು. ದೇಶ ಜಗತ್ತು ಪ್ರಸಿದ್ಧಿ ಆಗಬೇಕಾದ್ರೆ ದೇಶದ ಹೆಸರು ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಕೊಂಡಾಡ್ತಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಯಾರ. ರೈಲ್ವೆಗಳು ಸಾಕಷ್ಟು ಏನಪ್ಪ ಅಂದ್ರೆ ಸುಧಾರಣೆಗಳನ್ನು ಮಾಡಿದ್ದಾರೆ. ಈ ದೇಶದಲ್ಲಿ ಮತ್ತು ಆರ್ಥಿಕ ಪರಿಸ್ಥಿತಿ ನೀವು 11ನೇ ಸ್ಥಾನದೊಳಗಿದ್ದು ನಮ್ಮ ಉನ್ನತ ಜಗತ್ತಿನೊಳಗೆ ಇವತ್ತು 5ನೇ ಸ್ಥಾನಕ್ಕೆ ಬಂದು ವಿಶ್ವ ಮಟ್ಟದೊಳಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿ ಈಗ ದಯವಿಟ್ಟು ಇನ್ನೊಂದು ಸಲ ತಾವೆಲ್ಲರೂ ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕೋದ್ರಿಂದ ಅವರಿಗೆ ಗೆಲ್ಲುವುದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ JDU ಅವರು ನಾಗರಿಕರು ಎಲ್ಲರೂ ಮಾತ್ರ ಹೆಚ್ಚಿಗೆ ಇಲ್ಲ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು बोलो भारत माता की जय, बोलो भारत माता की जय, सन्मान्य नरेंद्र मोदी के जय, सीएस यडियूरप्पा के जय. ये मुंडा रे खड़गा टिकट ए मोदी आवेला आवेला ए हाको ಯಾಕ ಚಿತ್ರ ಅವರ ಗಾಡಿ ಕಟ್ಟೆ ಈಗ ಶುರು ಬನ್ನಿ
ಬದಲೇ ಆಗಲ್ಲ ವೋಟಿಂಗ್ ಹಾಕೋ ವ್ಯವಸ್ಥೆ ಮಾಡಿ ಯಾವಾಗ ಮಾಡೇ ಮಾಡ್ತೀವಿ ನಾವು ಯಾಕೆ ಮೂಲ ಬಿಜೆಪಿ ಹಿಂಗೆ ಬಾ ವೋಟಿಂಗ್ ತಪ್ಪಿಸ್ಬೇಡ್ರಿ ಯಾರು ಇದು ಕರೆದಿಲ್ಲ ಮಾಡಿಲ್ಲ ಅಂತ ಹೇಳಿ ಓಣೆನೂ ಊರನೂ ಇದ್ವು ಅಂದ್ರೆ ಕರಿ ತರ ಮಾಡ್ತಾರೆ ಮಾಡಲ್ಲ ಹೆಚ್ಚಿಗೆ ಸರ್ ಕೈ ಕೂಡ ಅವ್ರು ಹಾಕ್ತಾರೆ ಮೋದಿ ಕರಪತ್ರದ 7ನೇ ತಾರೀಕು ಎಲೆಕ್ಷನ್ ಅದ ಅಲ್ಲ ನಿನಗೇನು ಹೇಳೋದಿಲ್ಲ ಶಾಣೆ ಇದ್ದೀನಿ ಅವ್ರಿಗೆ ಮತದಾನ ಮೊದಲೇ ಬರ್ತಾರೆ ಅವ್ರಿಗೆ ವೋಟಿಂಗ್ ಪವರ್ ಮೊದಲಿಗೆ ಬರ್ತಾರೆ ಅವ್ರಿಗೆ ಇನ್ನೂ 4-5 ಜನ ಇರ್ಲಿಕ್ಕಾಗಿ ಮೊದಲೇ ಅಂಗವಿಕಲ್ರಿ ಆ ಕಡೆ ಓಕೆ ಬಿಡ್ರಿ लो भारत माता की बीजेपी ಗೆ ನರೇಂದ್ರ ಮೋದಿ ಅವರಿಗೆ